ಯಾಕಿಷ್ಟು ತಡವಾಗಿ ಬಂದ್ರಿ? ಯಾಕ್ರಿ ಇಷ್ಟು ತಡವಾಯಿತು? ನಾವು ಬಂದು ಅರ್ಧ ಗಂಟೆ ಆಯಿತು. ಅಯ್ಯೋ ನಂಜಿ, ಟೆಂಪೋ ಬರಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಗಾಡಿ ಪಂಚರ್ ಆಗಿಬಿಡ್ತು, ಹಾಗಾಗಿ ತಡ ಆಗೋಯ್ತು. ಇರಲಿ ಬಿಡಿ, ಮತ್ತೆ ಕಾರ್ಯ ಎಲ್ಲವೂ ನಾವು ಅಂದ್ಕೊಂಡಂತೆ ಚೆನ್ನಾಗಾಯ್ತು. ಹೌದೇನಂಜಿ, ಬೀಗರು ಎಲ್ಲವನ್ನು ಶಾಸ್ತ್ರೋತ್ಸವವಾಗಿ ಚೆನ್ನಾಗಿ ನಡೆಸ್ಕೊಟ್ರು. ಅಷ್ಟೇ ಯಾಕೆ, ಊಟವನ್ನು ಚೆನ್ನಾಗಿ ಮಾಡಿಸಿದ್ರು. ಹೌದ್ರಿ, ನಮ್ಮ ಪಕ್ಕದ ಮನೆ ಶಿವಕ್ಕ ಏನು ನಿಮ್ಮ ಬೀಗರು ಇಷ್ಟೊಂದು ಚೆನ್ನಾಗಿ ಊಟ ಮಾಡಿಸಿದ್ದಾರೆ ಅಂತಿದ್ರು. ಅಪ್ಪ, ಅವರು ನಮ್ಮ ಮನೆಗೆ ಬಂದಾಗ ನಾವು ಚೆನ್ನಾಗಿ ಅಡುಗೆ ಮಾಡಿಸ್ಬೇಕು. ಹೌದು ರಾಜು, ನಮ್ಮ ಸಂಬಂಧಿಕರೇ ಅಡುಗೆ ಭಟ್ರು ಇದ್ದಾರಲ್ಲ ರಾಮಣ್ಣ, ಅವ್ರಿಗೆ ಹೇಳ್ಬಿಡೋಣ. ಅಪ್ಪ, ಹೆಣ್ಣಿನ ಮನೆಯವ್ರನ್ನ ಯಾವಾಗ ನಮ್ಮ ಮನೆಗೆ ಕರೆಯೋಣ? ಅದೇ ಅವರು ನಾಳೆ ತಿಳಿಸ್ತೀನಿ ಅಂತ ಹೇಳಿದಾರಲ್ಲ ಮಗ, ನೋಡೋಣ. ನಾವು ಯಾವುದಕ್ಕೊಂದು ಮಾತು ಹೇಳ್ಬಿಟ್ಟು ಬಂದಿದ್ದೀವಿ, ಅವರು ಯಾವತ್ತು ಬರ್ತಾರೆ ಅಂತ ಚಂದ್ರು ಹತ್ರ ಹೇಳಿ ಕಳಿಸ್ತಾರಂತೆ. ರಾಜು, ಬೆಳಗ್ಗೆಯಿಂದ ಹಸುಕರು ನೀರು ಕುಡಿದವೋ ಏನೋ, ಸ್ವಲ್ಪ ದನಕರು ನೋಡು ಹೋಗಪ್ಪ. ಸರಿ ಅಮ್ಮ, ನೋಡ್ಬಿಟ್ಟು ಬರ್ತೇನೆ. ನಂಜಿ, ನಾನು ಸ್ವಲ್ಪ ಜಮೀನು ಕಡೆ ಹೋಗಿ ಬರ್ತೀನಿ ಇರು, ಯಾಕಂದರೆ ಕಬ್ಬಿನ ಗದ್ದೆಯಲ್ಲಿ ನೀರಿಲ್ಲ. 5 ಗಂಟೆಗೆ ಕರೆಂಟ್ ಬರುತ್ತೆ, ನೀರು ಹಾಯಿಸಿ ಬರ್ತೇನೆ. ನಿಮ್ಮ ಜೊತೆ ರಾಜನು ಕರ್ಕೊಂಡು ಹೋಗಿ. ಅವ್ನು ಬೇಡ, ಅವ್ನ ಮನೇಲೇ ಇರಲಿ ಸದ್ಯಕ್ಕೆ, ಜಮೀನು ಕಡೆ ಏನೂ ಬರೋದು ಬೇಡ, ಇವಾಗ ತಾನೇ ಶಾಸ್ತ್ರ ಆಗಿದೆ. ಅಯ್ಯೋ, ಹುಲ್ಲೇ ಇಲ್ವಲ್ಲಪ್ಪ. ನಾನು ಹೋಗುವಾಗ ಪಾಪನಿಗೆ ಅಷ್ಟು ಬಗೆಗೆ ಹೇಳ್ಬಿಟ್ಟು ಹೋಗಿದ್ದೇನೆ, ಹುಲ್ಲು ಹಾಕೇನ, ನೀರು ಕುಡಿಸಿ ಏನ ಅಂತ. ಅವ್ರು ಹಾಕೇ ಇಲ್ಲ, ಎಷ್ಟೊತ್ತಲ್ಲಿ ಮೇಯ್ದಿದ್ದೋ ಏನೋ, ಬರೀ ಖಾಲಿ ಕೊಟ್ಟಿಗೆ ಇದೆ. ಮೊದಲು ನೀರು ಕುಡಿಸ್ತೀನಿ ಇರಿ. ಹೈರ್ಗ. ಅಯ್ಯೋ ಪಾಪ, 2 ಬಕೆಟ್ ನೀರು ಕುಡೀತು. ಹುಲ್ಲು ಮೇಯ್ದಿದ್ದಲ್ವೇ, ಬಾಯಾರಿಕೆ ಜಾಸ್ತಿ ಆಗಿಬಿಟ್ಟಿತ್ತು ಅನಿಸುತ್ತೆ. ಹೋಗುವಾಗ ನಾನು ಪಾಪನಿಗೆ ಹೇಳ್ಬಿಟ್ಟು ಹೋಗಿದ್ದೀನಿ, ಅವರು ಸರಿಯಾಗಿ ಹುಲ್ಲು ಹಾಕಿಲ್ಲ, ನೀರು ಕುಡಿಸಿಲ್ಲ. ನಾನು ಹೋಗುವಾಗ ಎಷ್ಟು ಹುಲ್ಲು ಹಾಕಿದ್ನೋ ಅಷ್ಟೇ, ಎಲ್ಲೋ ಹೋಗಿ ಕೂತಿರ್ಬೇಕು ಅವರು. ಅದಕ್ಕೆ ಒಬ್ಬರು ನಂಬಿ ಬಿಟ್ಬಿಟ್ಟು ಹೋಗಬಾರ್ದು. ಹಾಲು ಕರಿ ಅಂದರೆ ಏನು ಕರಿಯುತ್ತೆ? ಮೇವು ಮೇಯ್ದಿಲ್ಲ, ಸರಿಯಾಗಿ ನೀರು ಕುಡಿಸಿಲ್ಲ. ನಾನು ಬಂದು ನೀರು ಕುಡಿಸ್ದಕ್ಕೇನೋ ಸರಿ ಆಯಿತು. ಇಲ್ಲ ಅಂದಿದ್ರೆ ಪಾಪನ ಕುಡಿಸೋಣ ಅಂತ ನಾ ಸುಮ್ಮನಾಗಿದ್ದರೆ ಪಾಪ ಅದು ಗಂಟ್ಲು ಸೆರೆ ಹಿಡ್ಕೊಡ್ತಿತ್ತು. ಮೂಗು ಪ್ರಾಣಿ ಪಾಪ ಅದು, ಅದೇನು ಹೇಳ್ಕೊಳ್ಳುತ್ತೆ, ನಾವೇ ಅರ್ಥ ಮಾಡ್ಕೋಬೇಕು. ಇರಲಿ, ಅಪ್ಪ ಏನು ಮಾಡ್ತಿದ್ದಾರೆ ನೋಡ್ತೀನಿ. ಗದ್ದೆ ಕಡೆ ಹೋಗಬೇಕು ಅಂತಿದ್ರು, ನಾನೇ ಆದರೂ ಹೋಗಿ ಬರ್ತೀನಿ ತಡಿ, ಮನೆ ಕಡೆ ನೋಡ್ತೀನಿ. ಅಮ್ಮ, ಅಪ್ಪ ಗದ್ದೆಗೆ ಹೋಗಬೇಕು ಅಂತಿದ್ರು, ಹೋದ್ರಾ? ಹ್ಞೂ ರಾಜು, ಇವಾಗ ಹೋದ್ರು. ನೀರು ಹಾಯಿಸ್ಬೇಕು ಅಂತಿದ್ರು, ಇಷ್ಟೊತ್ತಲ್ಲಿ ಏನು ನೀರು ಹಾಯಿಸ್ತಾರೋ ಏನೋ, ಕತ್ಲೆ ಆಗೋ ಹೊತ್ತು. ಕಾಡಂಚಲ್ಲಿ ಬೇರೆ ನಮ್ಮ ಗದ್ದೆ ಇದೆ, ಏನು ಮಾಡ್ತಾರೋ ಏನೋ, ಬೇಗ ಬಂದುಬಿಡಿ ಅಂತ ಹೇಳಬೇಕಾಗಿತ್ತು. ಹಾಗಿದ್ರೆ ನಾನು ಹೋಗಿ ಬರ್ತೇನೆ ಇರಿ ಅಮ್ಮ. ನೀನು ಹೋಗ್ಬೇಡವ ರಾಜು, ಇವತ್ತು ತಾನೇ ಶಾಸ್ತ್ರ ಆಗಿದೆ, ಸುಮ್ಮನೆ ಇರೋ ಸ್ವಲ್ಪ ದಿನ, ಆಮೇಲೆ ಹೋಗುವಂತೆ. ಸರಿ, ಹಸುಗೆ ನೀರು ಕುಡಿಸ್ತಾ? ಹ್ಞೂ ಅಮ್ಮ, ಇವಾಗ ಕುಡಿಸ್ಬಿಟ್ಟು ಬಂದೆ. ಪಾಪ 2 ಬಕೆಟ್ ನೀರು ಕುಡಿದ್ವಿ ಎಲ್ಲ ಹಸುವ. ಹೋಗುವಾಗ ನಾವು ಕೊಟ್ಟಿಗೆಗೆ ಎಷ್ಟು ಹುಲ್ಲು ಹಾಕಿದ್ವಿ, ಎಲ್ಲ ಮೇಯ್ಕೊಬಿಟ್ಟಿತ್ತು. ಕೊಟ್ಟಿಗೆಲಿ ಮೇವೇ ಇರಲಿಲ್ಲ ಅಮ್ಮ. ಅಷ್ಟು ಬಗೆಗೆ ಪಾಪನಿಗೆ ಹೇಳ್ಬಿಟ್ಟು ಹೋಗಿದ್ದೀವಿ, ಹಸು ಕಡೆ ನೋಡ್ಕೊಳ್ಳೋ, ಹುಷಾರಾಗಿ ಮೇವು ಹಾಕು, ನೀರು ಕುಡಿಸು ಅಂತ. ಅವ್ರು ಕುಡಿಸಿಲ್ಲ, ಪಾಪ 2 ಬಕೆಟ್ ನೀರು ಕುಡೀತು. ನನಗೆ ಪಾಪ ಅನ್ನಿಸ್ತು ಅಮ್ಮ. ಅವ್ರು ಕುಡಿಸಿದ್ದಾರೆ ಅಂತ ನಾವು ಕುಡಿಸ್ದೆ ಹೋಗಿದ್ರೆ ಅಷ್ಟೇ ಅಮ್ಮ. ಹ್ಞೂ ರಾಜು, ನಮ್ಮ ಹಸುನ ನಾವೇ ನೋಡ್ಕೋಬೇಕು, ಬೇರೆಯವ್ರು ಮಾಡ್ತಾರೆ ಅಂತ ಬಿಟ್ಟು ಹೋದರೆ ಇದೇ ರೀತಿ ಮಾಡೋದು ನೋಡು. ನೀನು ಒಂದ್ಸರಿ ಹೋಗಿ ನೀರು ಕುಡಿಸ್ದಕ್ಕೇನೋ ಸರಿ ಆಯಿತು, ಇಲ್ಲ ಅವ್ರು ಕುಡಿಸಿದ್ದಾರೆ ಅಂತ ನೀನು ಮನೆ ಸುಮ್ಮನೆ ಕೂತಿದ್ರೆ ಪಾಪ ಅದ್ರ ಕತೆ ಏನಾಗ್ತಿತ್ತು ಹೇಳು? ಹೋಗ್ಲಿ ಬಿಡು ರಾಜು. ಸರಿ ಬಾ, ನಿನಗೂ ಸುಸ್ತಾಗಿದೆ, ಒಂದು ಸ್ವಲ್ಪ ಹೊತ್ತು ಮಲ್ಕೋ ಹೋಗು. ಸರಿ ಅಮ್ಮ, ನನಗೂ ಯಾಕೋ ನಿದ್ದೆ ಬಂದಾಗ ಆಗ್ತಿದೆ, ಹೋಗಿ ಮಲ್ಗ್ತೇನೆ.